ಲೋಕಾಯುಕ್ತವನ್ನು ಸರಿಯಾಗಿ ಬಳಸ್ಕೊಂಡು ಜಾಗಪದ ಬಳಸ್ತಾ ಇದ್ದೀನಪ್ಪ ಅಂತಂದ್ರೆ ಈಗ ಲೋಕಾಯುಕ್ತ ತನಿಖೆ ಒಪ್ಪಿಸಿಬಿಟ್ರು ಅದನ್ನು. ಲೋಕಾಯುಕ್ತದಲ್ಲ ವಿಶೇಷವಾಗಿ ರಾಜ್ಯಕ್ಕೆ ಸಂಬಂಧಿಸಿದ ಪೊಲೀಸ್ ವ್ಯವಸ್ಥೆ ಪೊಲೀಸರು ಇರೋದ್ರಿಂದಾಗೆ ಸಹಜದಲ್ಲಿ ಪ್ರಭಾವ ಇದ್ದೇ ಇರ್ತದೆ. ಅದು ಕಣ್ಣು ಕಾಣೋದಿಲ್ಲ. ಈಗ ವಿದ್ಯುತ್ ನಮ್ಮ ಕಣ್ಣು ಕಾಣೋದಿಲ್ಲ, ಗಾಳಿ ನಮ್ಮ ಕಣ್ಣು ಕಾಣೋದಿಲ್ಲ, ಅದು ಇದ್ದೇ ಇರ್ತದೆ. ಪ್ರೂವ್ ಮಾಡೋ ಅಂದ್ರೆ ಕಷ್ಟ ಹಿಡಿತದೆ. ನಾವು ಉಸಿರಾಡ್ತಾ ಇದ್ರು ಅದೇನು ತಿಳ್ಬೇಕಾಗ್ತದೆ. ಇದೇನೂ ಇರಲಿ, ಈಗ ಮಾತ್ರ ಈ ಒಂದು ಲೋಕಾಯುಕ್ತದಿಂದ ನಮ್ಮ ಮುಖ್ಯಮಂತ್ರಿಗಳು ಸೇಫ್ ಆಗುವ ಸಾಧ್ಯತೆಗಳೆಲ್ಲ ಮೂಡಿ ಬರ್ತಾಯಿದೆ, ಕೇಳಿ ಬರ್ತಾಯಿದೆ. ಇವರು ಕ್ಲೀನ್ ಚಿಟ್ ಸಿಗೋದು ಅಷ್ಟಲ್ಲ, ಈ ಮುಡಾ ಹಗರಣದ ಸಂತ್ರಸ್ತದಾರರು ಇವ್ರ ಕುಟುಂಬದವರು ಅನ್ಯಾಯಗೊಳಗಾದರು, ಅನಗತ್ಯ ತ್ರಾಸು ಮಾಡಿದರು, ತೊಂದರೆ ಮಾಡಿದರು. ನೂರಾರು ಜನ ಮಾಡಿದ್ದಾರೆ, ಅನೇಕ ಲ್ಯಾಂಡ್ ಹೋಲ್ಡರ್ಸು ಮತ್ತು ಅವ್ರು ಏನೇನು ಮಾಡಿದ್ದಾರೆ, ಲ್ಯಾಂಡ್ ಮಾಫಿಯಾ ಜನ ಮಾಡಿದ್ದಾರೆ. ಅದೆಲ್ಲ ತಂದು ಸಿದ್ದರಾಮಯ್ಯ ತಲೆ ಕಟ್ಟುವಂಥ ಪ್ರಯತ್ನ ತಪ್ಪದ. ಇದಕ್ಕೆಲ್ಲ ಅಧಿಕಾರಿಗಳ ಕಾರಣ ಇವರಲ್ಲ ಅಂತೇಳಿ ಸ್ಪಷ್ಟ ಆಗ್ತಾಯಿದೆ ಅಂತೇಳಿ ಕೇಳಿ ಬರ್ತಾಯಿದೆ. ಅಂತಿಮ ರಿಪೋರ್ಟ್ದಲ್ಲಿ ಈ ರೀತಿಯಾಗಿ ಬಿಂಬನೆ ನಡೆದಂತ ಇಲ್ಲಿವರೆಗೆ ಅವ್ರ ಹೆಸರು ಕೆಡಿಸಿದ್ರು ವಿರೋಧ ಪಕ್ಷದವರು ಮತ್ತು ಸ್ನೇಹಮಯಿ ಕೃಷ್ಣ. ಅದಕ್ಕೆ ಅವ್ರನ್ನ ಯಾಕೆ ಶಿಕ್ಷೆ ಒಳಪಡಿಸಬಾರ್ದು ಅನ್ನುವಂಥದ್ದು. ಯಾವ ಕೃಷ್ಣ, ಸ್ನೇಹಮಯಿ ಕೃಷ್ಣ CBI ಕೊಡ್ರು ಅಂತ ಹೇಳಿದ್ರು, ಅವ್ರನ್ನ ಮತ್ತು ಅವ್ರ ಜೊತೆಗೆ ಅಧಿಕಾರಿಗಳನ್ನ, ಅದರಲ್ಲೂ ಮುಖ್ಯ ಅಧಿಕಾರಶಾಹಿ ಜನರನ್ನು ಇಲ್ಲೇ ಏನಪ್ಪ ಅಂದ್ರೆ ಇದಕ್ಕೆಲ್ಲ ಕಾರಣಕರ್ತರು ಇವರಪ್ಪ ಅಂತ ಈ ಅಧಿಕಾರಿಗಳು ನಟೇಶ್ ಅವ್ರು ಹಿಡ್ಕೊಂಡು ಇನ್ನೂ ಎಲ್ಲ ಅಧಿಕಾರಿಗಳು ಎನ್ಕ್ವೈರಿ ಸ್ಟಾರ್ಟ್ ಮಾಡಿ ಅದು ಇದು ಮಾಡಿ ಇದನ್ನು ಮುಡಾದಿಂದ ನಮ್ಮ ಸಿದ್ದರಾಮಯ್ಯನ ಹೊರಗೆ ತೆಗೆದು ಹಾಕುವಂಥ ಒಂದು ಪ್ರಯತ್ನ ನಡೆದೋದನ್ನು ತಿಳಿದು ಬರ್ತಾಯಿದೆ. ಆದರೆ ಇದೆಲ್ಲ ಆಗೋದಕ್ಕೆ ಇವತ್ತಿಗೂ ಸಹಿತ ಕೃಷ್ಣ ಅವ್ರು ಹೇಳ್ತಾರೆ, ಇಲ್ಲ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಈ ನಮ್ಮ ಸಿದ್ದರಾಮಯ್ಯವರು ಅವ್ರ ವ್ಯಕ್ತಿತ್ವ, ಅವ್ರ ಪ್ರಭಾವ. ಇಲ್ಲಾಂದ್ರೆ ಲ್ಯಾಂಡ್ ಕನ್ವರ್ಷನ್ ಹೆಂಗೆ ಆಗ್ತಿತ್ತು, ಬದಲಾವಣೆ ಹೆಂಗೆ ಆಗ್ತಿತ್ತು, ಏನೇ ಆಗಿ ಅದಕ್ಕೆಲ್ಲ ಕಾರಣ ಇವ್ರನ್ನ ಈ ಎನ್ಕ್ವೈರಿ ಮಾಡಿದ್ರೆಲ್ಲ ಸಿಗ್ತದೆ ಅನ್ನುವಂಥದ್ದು. ಇವರು ಕಲ್ಪಿಟ್ ಮಾಡಿ ಅಪರಾಧಿ ಇವರೇ ಇದ್ದಾರೆ, ಅವ್ರ ಕುಟುಂಬದವ್ರು ಇದ್ದಾರೆ. ಅದರಲ್ಲೂ ವಿಶೇಷವಾಗಿ